ಕಳೆದ 3-4 ವರ್ಷಗಳಿಂದ ಕರ್ನಾಟಕದಲ್ಲಿ ಇವತ್ತು ಭಯೋತ್ಪಾದಕದ ಜೊತೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಆಗ್ತಾ ಇದೆ. ಯಾವಾಗ ಶಿವಮೊಗ್ಗದಲ್ಲಿ ಹರ್ಷನ ಹತ್ಯೆ ಆಯಿತು, ಯಾವಾಗ ನೆಟ್ಟಾರ್ನಲ್ಲಿ ಪ್ರವೀಣ್ನ ಹತ್ಯೆ ಆಯಿತು, ಮೊನ್ನೆ ಮಂಗಳೂರಿನಲ್ಲಿ ನಡೆದಂತ ಕುಕ್ಕರ್ ಬಾಂಬ್ ಸ್ಫೋಟದಲ್ಲಿ ನಡೆದಂತ ಪ್ರಕರಣದಲ್ಲಿ ಬಂಧಿತ ಆದಂತ ಎಲ್ಲ ಆರೋಪಿಗಳು ಹೇಳಿದಂತ ಮಾತು ಯಾವುದು? ಇವತ್ತು ಪೊಲೀಸ್ ಇಲಾಖೆ ಹತ್ರ ಕೇಳಿದ್ರೆ ಹೇಳ್ತಾರೆ 2047ನೇ ಇಸವಿಗೆ ಭಾರತ ಇಸ್ಲಾಮೀಕರಣದ ಆಡಳಿತ ಭಾರತದಲ್ಲಿ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಕರ್ನಾಟಕ ನಮ್ಮ ಟಾರ್ಗೆಟ್. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ನಾವು ಡಿಜೆ ಹಳ್ಳಿ ಅಂತ ಘಟನೆ, ನಾವು ಕೆಜೆ ಹಳ್ಳಿ ಅಂತ ಘಟನೆ, ನಾವು ಮಂಗಳೂರಿನಲ್ಲಿ ನಡೆದಂತ ಘಟನೆ, ಹುಬ್ಬಳ್ಳಿಯಲ್ಲಿ ಅಂತ ನಡೆದಂತ ಘಟನೆ, ನಮ್ಗೆ ಟಾರ್ಗೆಟ್ ಹಿಂದೂಗಳು, ಟಾರ್ಗೆಟ್ ಹಿಂದೂಗಳ ಮನೆ, ಟಾರ್ಗೆಟ್ ಹಿಂದೂ ಯುವತಿಯರು, ಟಾರ್ಗೆಟ್ ಹಿಂದೂ ಶ್ರದ್ಧಾ ಕೇಂದ್ರಗಳು, ಟಾರ್ಗೆಟ್. ಇದು ಬಂಧಿತ ಆರೋಪಿಗಳು ಹೇಳಿದಂತ ಮಾತು. ಇದು ಬಂಧುಗಳೇ, ಬಂಧಿತ ಆರೋಪಿಗಳು ಹೇಳಿದಂತ ಮಾತು ಇದು. ಇದರ ಮುಂದುವರಿದ ಭಾಗವಾಗಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಲವ್ ಜಿಹಾದ್ ಪ್ರಕರಣಗಳು ಆಗ್ತಾ ಇದೆ. 1-2 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಳದಲ್ಲಿ ತುಂಬಾ ಬೇಸರ ಆಗುತ್ತೆ. ನಮ್ಮದೇ ಒಬ್ಬಳು ಯುವತಿ ದೀಪ್ತಿ ಮಾರ್ಲಾ ತನ್ನ ಮನೆಯವರು ನನ್ನ ಮಗಳು ಕಲಿತು ದೊಡ್ಡವಳಾಗಿ ಡಾಕ್ಟರ್ ಆಗಬೇಕೆಂಬ ಕಾರಣಕ್ಕೋಸ್ಕರ ದೇರ್ಲಕಟ್ಟೆಯ ಒಂದು ಫಿಸಿಯೋಥೆರಪಿ ಕಾಲೇಜಿಗೆ ಕಳಿಸಬೇಕಾದ್ರೆ ಆ ಫಿಸಿಯೋಥೆರಪಿ ಕಾಲೇಜಲ್ಲಿ ಒಬ್ಬ ಮುಸಲ್ಮಾನ್ ಯುವಕನ ಪರಿಚಯ ಆಗುತ್ತೆ. ಪರಿಚಯಕ್ಕೆ ಆಗಿ ಮದುವೆ ಆಗ್ತಾಳೆ. ಮನೆಯವರು ಹೇಳ್ತಾರೆ, ಬೇಡ ಮಗಳೇ, ಮುಸಲ್ಮಾನ್ ಯುವಕನನ್ನು ಮದುವೆ ಆಗಬೇಡ. ಆದ್ರೆ ಯುವತಿ ಕೇಳಲ್ಲ, ಮದುವೆ ಆಗ್ತಾಳೆ. ಇವತ್ತು ದೀಪ್ತಿ ಮಾರ್ಲಾ ಮರೆಯಮ್ಮಾಗಿ ಇವತ್ತು ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಜೈಲಲ್ಲಿದ್ದಾಳೆ. ಯಾಕೆ ಗೊತ್ತಾ? ಸಿರಿಯಾದ ಭಯೋತ್ಪಾದಕರ ಜೊತೆ ಸಂಪರ್ಕ ಇದೆ ಎಂಬ ಕಾರಣಕ್ಕೋಸ್ಕರ. ಕಳೆದ ವರ್ಷ ವಿಟ್ಲದಲ್ಲಿ 13 ವರ್ಷದೊಬ್ಬಳು ಆತ್ಮಿಕ ಒಬ್ಬಳು ಹೆಣ್ಮಗಳು, ತಂದೆ ತಾಯಿ ಕೂಲಿ ಕೆಲಸ ಮಾಡೋದು, ಯಾರ್ದೋ ಮನೆಯ ತೋಟದಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡಿಕೊಂಡು ತನ್ನ ಮಗಳು 10ನೇ ಕ್ಲಾಸ್ ಕಲಿತು ದೊಡ್ಡವಳಾಗಬೇಕು, ಕಲಿಬೇಕೆಂಬ ಕಾರಣಕ್ಕೋಸ್ಕರ ಶಾಲೆಗೆ ಕಳಿಸಿದ್ರೆ ಒಬ್ಬ ಮುಸಲ್ಮಾನ್ ಯುವಕನ ತೊಂದರೆ, ಕಿರುಕುಳ, ನಿನ್ನನ್ನು ನಾನು ಮದುವೆ ಆಗ್ತೀನಿ ಎಂಬ ಕಾರಣಕ್ಕೋಸ್ಕರ ಕಿರುಕುಳವನ್ನು ತಡೆಯಲಾರದೆ ಆತ್ಮಹತ್ಯೆ ಮಾಡ್ತಾಳೆ. ಎಷ್ಟು ಪ್ರಕರಣಗಳು ನಮ್ಮ ಕಣ್ಮುಂದೆ ಇದೆ. ಈ ಲವ್ ಜಿಹಾದಿನ ಹಿಂದೆ ಒಂದು ದೊಡ್ಡದಾದಂಥ ಷಡ್ಯಂತ್ರದ ಕಾರಣದಾದೆ ಇವತ್ತು ಹಿಂದೂ ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರೆ. ಪ್ರತಿಷ್ಠಿತ ಕಾಲೇಜು ಮಂಗಳೂರಿನ SDM ಕಾಲೇಜ್, ರೇಷ್ಮಾ ಅಂತ ಒಬ್ಬಳು ಹೆಣ್ಮಗಳು ಇನ್ನೇನು 6 ತಿಂಗಳು ಆಗಬೇಕಾದ್ರೆ ಅವಳು LLB ಮುಗಿಸಿ ವಕೀಲರವಳು. ಯಾರ್ದೋ ಒಬ್ಬ ಫೇಸ್ಬುಕ್ ಅಲ್ಲಿ ಒಬ್ಬ ಮುಸಲ್ಮಾನ್ ಯುವಕನ ಪರಿಚಯ ಆಗುತ್ತೆ. ಪರಿಚಯ ಪ್ರೀತಿಗೆ ತಿರುಗಿ ಒಂದು ದಿವಸ ನೋಡ್ಬೇಕಾದ್ರೆ ಆ ಹೆಣ್ಣುಮಗಳು ಇಲ್ಲ, ನಾಪತ್ತೆ. ಮನೆಯವರು ನಮ್ಮ ಹತ್ರ ಬಂದ್ರು, ನಾವು ದೂರು ಕೊಟ್ಟಿವಿ. ಹುಡುಕುತ್ತಾ ಹೋದ್ರೆ ಮುಂಬೈಯಲ್ಲಿರುವಂತ ಯಾವುದೋ ಒಂದು ಜೋಪಿಡಿ ಪಟ್ಟಿಯಲ್ಲಿದ್ದಾಳೆ. ತಂದೆ ತಾಯಿ ಹೋಗಿ ನೋಡಬೇಕಾದ್ರೆ, ಆ ಮಗಳನ್ನು ನೋಡಬೇಕಾದ್ರೆ ಮಗಳ ಮುಖ ಕಾಣುವುದಿಲ್ಲ. ಯಾಕೆಂದ್ರೆ ಮಗಳು ಪೂರ್ತಿ ಭೂತ ಧರಿಸಿದ್ದಾಳೆ. ಆ ತಾಯಿಯ ಕರುಳು ಹೆಂಗೆ ಆಗ್ಬೋದು? ಸಣ್ಣದಿಂದ ಪ್ರೀತಿಯಿಂದ ಸಾಕಿ ಸಲಹಿ ನನ್ನ ಮಗಳು ಒಬ್ಬಳು ವಕೀಲರಾಗಬೇಕೆಂಬಂತ ಕನಸು ಕಾಣ್ತಿರುವಂತ ತಂದೆ ತಾಯಿಗೆ ತನ್ನ ಮಗಳ ಮುಖವನ್ನು ನೋಡುವಂತ ಭಾಗ್ಯ ಇಲ್ಲ ಅಂತ ಆದ್ರೆ ಯಾವ ಸ್ಥಿತಿಯಲ್ಲಿದ್ದೇವೆ ಬಂಧುಗಳೇ ನಾವು? ಇಂಥ ಒಂದು ಲವ್ ಜಿಹಾದಿನ ಮುಖಾಂತರ ಇವತ್ತು ಹಿಂದೂ ಹೆಣ್ಣುಮಕ್ಕಳ ಇಸ್ಲಾಂಗೆ ಮತಾಂತರ ಮಾಡುವಂತ ವ್ಯವಸ್ಥಿತ ಷಡ್ಯಂತ್ರ, ಅದರ ಮುಂದುವರಿದ ಭಾಗವಾಗಿಯೇ ಇವತ್ತು ಮೊನ್ನೆ ಉಡುಪಿಯಲ್ಲಿ ನಡೆದಂತ ಘಟನೆ